ಈಗ ಮತ್ತೆ ಚರ್ಚೆಗೆ ಬರ್ತಾ ಇರುವಂತದ್ದು ದರ್ಶನ್ ಅವರು ಸರ್ಜರಿಯನ್ನು ಮಾಡಿಸ್ಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಅದು ಯಾಕೆ ಅಂತ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಬಿಡುತ್ತೆ ಹಿಂದೆ ಆಗಿರುವಂತ ಬೆಳವಣಿಗೆ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಹೋಗಿದ್ದಾರೆ ಇವರು ಬೇಲ್ ರದ್ದು ಮಾಡೋಕ್ಕೆ. ಇವ್ರ ಈ ಕಡೆಗೆ ಸರ್ಜರಿ ಮಾಡಿಸ್ಕೊಳ್ಳೋಕೆ ಇವ್ರು ಮಣಿಪಾಲ್ ಆಸ್ಪತ್ರೆಗೆ ಮತ್ತೆ ಹೋಗಿದ್ದಾರಂತೆ. ಈಗ ಒಪ್ಕೊಂಡಿದ್ದಾರಂತೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋಕೆ. ಇನ್ನೂ ಒಂದು ವಾರ ಕಾಲ ನಿಗಾ ಇಡ್ತಾ ಇರತ್ತೆ ವೈದ್ಯರು. ಫಿಸಿಯೋಥೆರಪಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತೆ ನೋವು. ಸೊ ವೈದ್ಯರ ಮಾತು ಕೇಳಿ ಏನೋ ನಟ ದರ್ಶನ್ ಸ್ವಲ್ಪ ಖುಷಿ ಆಗಿದ್ದಾರಂತೆ. ಒಂದು ವಾರ ಆಗಲಿ ಆಮೇಲೆ ಬರ್ತೀನಿ ಕುಟುಂಬ ಸಮೇತರಾಗಿ ಅಂತ ದರ್ಶನ್ ಹೇಳಿದ್ದಾರೆ. ಅಂದರೆ ಸರ್ಜರಿ ಮಾಡಿಸ್ಕೊಳ್ತಾರಾ ಅಥವಾ ಇಲ್ವಾ ಈ ಪ್ರಶ್ನೆಗೆ ಇನ್ನೂ ಉತ್ತರ ಕ್ಲಿಯರ್ ಆಗಿ ಇದ್ದಂಗೆ ಇಲ್ಲ. ಸೊ ಏನಿದೆ ಮಣಿಪಾಲ್ ಆಸ್ಪತ್ರೆಗೆ ಹೋದಂಥ ದರ್ಶನ್ ಅವರ ಈ ಬೆಳವಣಿಗೆ ಆರೋಗ್ಯದ ಬಗ್ಗೆ ಇಲ್ಲಿದೆ ನೋಡಿ ವರದಿ. ಮೈಸೂರಿನ ಆಸ್ಪತ್ರೆಗೆ ನಟ ದರ್ಶನ್, ಬೆನ್ನು ನೋವಿನ ತಪಾಸಣೆ. ಇಪ್ಪತ್ತು ದಿನಗಳ ಹಿಂದೆ ಬೆನ್ನು ನೋವಿಗೆ ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ನಟ ದರ್ಶನ್ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೂ ಅನುಮತಿ ಕೊಟ್ಟಿದ್ರು. ಹೀಗಾಗಿ ಕೆಲವು ಮೆಡಿಸಿನ್ ಅನ್ನು ಕೊಟ್ಟು ಫಿಸಿಯೋಥೆರಪಿಗೆ ಡಾಕ್ಟರ್ ಅಜಯ್ ಹೆಗಡೆ ಸೂಚಿಸಿದ್ರು. ಆ ಅವಧಿ ಮುಗಿದ ಕಾರಣ ಇವತ್ತು ನಟ ದರ್ಶನ್ ಆಸ್ಪತ್ರೆಗೆ ಬಂದು ತಪಾಸಣೆಗೊಳಗಾದ್ರು. ನಟ ದರ್ಶನ್ಗೆ ಇವತ್ತು ಶಸ್ತ್ರಚಿಕಿತ್ಸೆ ಮಾಡಲಿಲ್ಲ. ಶಸ್ತ್ರಚಿಕಿತ್ಸೆಗೆ ಮುನ್ನ ನರ್ವ್ ರೂಟ್ ಬ್ಲಾಕಿಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ವೈದ್ಯರು ಕೊಟ್ಟಿದ್ದಾರೆ. ಈ ಇಂಜೆಕ್ಷನ್ ಹಿನ್ನೆಲೆಯಲ್ಲಿ ಒಂದು ವಾರ ಅಬ್ಸರ್ವೇಷನ್ ನಡೆಯಲಿದೆ. ಒಂದು ವಾರದಲ್ಲಿ ಬ್ಲಾಕ್ ಕ್ಲಿಯರ್ ಆಗದಿದ್ರೆ ಆಪರೇಷನ್ಗೆ ವೈದ್ಯರು ಸಿದ್ಧತೆ ನಡೆಸಲಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ನಟ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗುತ್ತೋ ಆಗಲ್ವೋ, ಒಂದು ವೇಳೆ ಆಗೋದಾದ್ರೆ ಅದು ಯಾವಾಗ ಅನ್ನುವಂತಹದ್ದು ಇದೇ ವಾರದಲ್ಲಿ ನಿರ್ಧಾರ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಕೊಟ್ಟಿರುವಂತಹ ಇಂಜೆಕ್ಷನ್ ಇವತ್ತಿನಿಂದ ಒಂದು ವಾರಗಳ ಕಾಲ ಅದು ಅಬ್ಸರ್ವೇಷನ್ ರೂಪದಲ್ಲಿ ಇರುತ್ತೆ. ಆ ಇಂಜೆಕ್ಷನ್ ನಲ್ಲೇ ದರ್ಶನ್ ಅವರ ನರ ಬ್ಲಾಕ್ ಆಗಿದೆ. ಅದು ಕ್ಲಿಯರ್ ಆಗೋದಾದ್ರೆ ನಿಶ್ಚಿತವಾಗಲೂ ಕೂಡ ಅವರಿಗೆ ಯಾವ ಆಪರೇಷನ್ ನಡೆಯೋದಿಲ್ಲ. ದರ್ಶನ್ ಬೆನ್ನು ನೋವಲ್ಲಿ ಸ್ವಲ್ಪ ಗುಣಮುಖ, 20% ಬೆನ್ನು ನೋವು ಚೇತರಿಕೆ. ಫಿಸಿಯೋಥೆರಪಿಯಲ್ಲಿ ದರ್ಶನ್ಗೆ ಬೆನ್ನು ನೋವು ಸ್ವಲ್ಪ ಗುಣಮುಖವಾಗಿದೆ. 20 ದಿನದ ಹಿಂದಿದ್ದಂತಹ ನೋವಿಗೂ ಇವತ್ತಿಗೂ ಬಹಳ ವ್ಯತ್ಯಾಸವಿದ್ದು 20% ಚೇತರಿಕೆಯಾಗಿದೆ. ವೈದ್ಯರು ಹೇಳಿದ ಈ ಮಾತನ್ನು ಕೇಳಿ ನಟ ದರ್ಶನ್ ಖುಷಿಯಾಗಿದ್ದಾರೆ. ಫಿಸಿಯೋಥೆರಪಿ ಮುಂದುವರಿಸುವಂತೆ ವೈದ್ಯರು ನಟ ದರ್ಶನ್ಗೆ ಸೂಚಿಸಿದ್ದಾರೆ. ಎಪಿಡ್ಯೂರಲ್ ಇಂಜೆಕ್ಷನ್ ಕೊಡುವ ಮುನ್ನ ದರ್ಶನ್ಗೆ ಇಂಜೆಕ್ಷನ್ ಸೈಡ್ ಎಫೆಕ್ಟ್ ವರ್ಕ್ ಆಗುವ ರೀತಿ ಎಲ್ಲವನ್ನೂ ಕೂಡ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ವಿವರಿಸಿದ್ದಾರೆ. ವೈದ್ಯರ ವಿವರಣೆಯನ್ನ ಕೇಳಿ ಇಂಜೆಕ್ಷನ್ ಕೊಡಲು ದರ್ಶನ್ ಸಮ್ಮತಿಯನ್ನ ಸೂಚಿಸಿದ್ರಂತೆ. ಒಂದು ವೇಳೆ ಆಪರೇಷನ್ ನಿಶ್ಚಿತವಾದ್ರೆ ದರ್ಶನ್, ಅವರ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಸಹೋದರ ದಿನಕರ್, ಮಗ ವಿನೀಶ್ ನಾಲ್ವರನ್ನು ಕೂಡ ಕರೆಸಿ ಆಪರೇಷನ್ ಬಗ್ಗೆ, ಆಪರೇಷನ್ ನಂತರ ಆಗುವ ಎಫೆಕ್ಟ್ ಬಗ್ಗೆ ಕೌನ್ಸಿಲಿಂಗ್ ರೂಪದಲ್ಲಿ ವೈದ್ಯರು ಮಾಹಿತಿ ಕೊಡಲಿದ್ದಾರೆ. ಈ ಬಗ್ಗೆ ದರ್ಶನ್ಗೆ ವೈದ್ಯರು ತಿಳಿಸಿದ್ದು, ಹಾಗಾದ್ರೆ ಒಂದು ವಾರದ ನಂತರ ಕುಟುಂಬದ ಸಮೇತ ಆಸ್ಪತ್ರೆಗೆ ಬರ್ತೇನೆ ಅಂತ ಹೇಳಿ ದರ್ಶನ್ ತಿಳಿಸಿದ್ದಾರಂತೆ. ಈ ಒಂದು ವಾರದಲ್ಲಿ ಆ ಬ್ಲ್ಯಾಕ್ ಕ್ಲಿಯರ್ ಆಗದೇ ಇದ್ರೆ ನಿಶ್ಚಿತವಾಗಲೂ ಕೂಡ ಮುಂದಿನ ವಾರದಲ್ಲಿ ನಟ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ನಡೆಯುವಂತಹದ್ದು ನಿಶ್ಚಿತ. ಅಲ್ಲಿಗೆ ಈ ಒಂದು ವಾರ ದರ್ಶನ್ ಪಾಲಿಗೆ ಬಹಳ ಮಹತ್ತರವಾದದ್ದು. ಇಂಜೆಕ್ಷನ್ ವರ್ಕ್ ಆದ್ರೆ ಆಪರೇಷನ್ ಇಲ್ಲ, ವರ್ಕ್ ಆಗದೇ ಇದ್ರೆ ಮುಂದಿನ ವಾರವೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗುತ್ತೆ ದಾಸ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.